ಹೆಲೋ ಆಲ್. ಇಲ್ಲಿ ನೀವು ನೋಡ್ತಿದ್ದೀರಿ ಅಲ್ವಾ? ಇದು ವಾಟರ್ ಡಿಸ್ಪೆನ್ಸರ್, ಆಟೋಮೆಟಿಕ್ ವಾಟರ್ ಡಿಸ್ಪೆನ್ಸರ್. ಇವಾಗ ನೀವು ನೋಡ್ಬಹುದು ಇದರಲ್ಲಿ ಒಂದು ಪೈಪ್ ಹಾಕೋದೊಂದು ಪೈಪನ್ನ ಹಾಕುವಂಥದ್ದು. ಇನ್ನೊಂದು ಮೇಲೆ ಆನ್ ಅಂಡ್ ಆಫ್ ಇಲ್ಲ 600 ml ವಾಟರನ್ನ ನೀವು ಫಿಲ್ ಮಾಡೋದಾದ್ರೆ 600 ml ವಾಟರನ್ನ ಫಿಲ್ ಮಾಡೋದಾದ್ರೆ 2 ಬಟನ್ಸ್ ಇದೆ. ಯಾವುದನ್ನ ಬೇಕಾದ್ರೂ ನೀವು ಪ್ರೆಸ್ ಮಾಡಬಹುದು. ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಈಗ 20 ಲೀಟರ್ ಕ್ಯಾನ್ ಬರುತ್ತೆ ಅಲ್ವಾ? ಅದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇದು ಪೈಪ್ ಇದೆ ಅಲ್ವಾ? ಇದನ್ನ ನಾವಿವಾಗ ಅದ್ರೊಳಗೆ ಹಾಕ್ಬೇಕು ಸರಿನಾ? ನಾನು ಯಾಕೆ ಹೀಗೆ ನೀರಲ್ಲಿ ಇಟ್ಟಿದ್ದೀನಿ ಅಂತಂದ್ರೆ, ನಂಗೆ ಅದು ಚಾರ್ಜ್‌ಗೆ ಹಾಕೋಕಿದೆ. ಆ ಚಾರ್ಜ್ ಖಾಲಿಯಾಗಿದೆ. ಹಾಗಾಗಿ ನಾನೇನ್ ಮಾಡಿದೆ ಅಂತಂದ್ರೆ, ಅದನ್ನ ಪೈಪನ್ನ ತೆಗ್ದು ನೀರಲ್ಲಿ ಹಾಕಿ ಅದನ್ನ ಮುಚ್ಚಿಟ್ಟೆ. ಯಾಕಂತಂದ್ರೆ ಡಸ್ಟ್ ಆಗತ್ತೆ. ಹಾಗಾಗಿ ಅದನ್ನ ಮುಚ್ಚಿಟ್ಟೆ. ಹೀಗೆ ನೀವು ಮಾಡಿ ಸರಿನಾ? ಅದಾದ್ಮೇಲೆ ಇದು ಬಂದು ಚಾರ್ಜರ್. ಇದ್ರಲ್ಲಿ ನಮ್ಗೆ ಕೇಬಲ್ ಮಾತ್ರ ಕೊಟ್ಟಿರ್ತಾರೆ. ನಾನು ಅದ್ರದ್ದು ಚಾರ್ಜರ್‌ದು ಹೆಡ್ ಇದೆಯಲ್ವಾ? ಅದು ಬೇರೆ ಯಾವುದನ್ನು ಕೂಡ ಯೂಸ್ ಮಾಡಬಹುದು. ನಾನು ಕೂಡ ಬೇರೆ ಯಾವ್ದ್ರದ್ದು ಚಾರ್ಜರ್ ಹೆಡ್ ಅನ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ಬಹುದು. ಇಲ್ಲಿ ಪ್ಲಗ್ ಹಾಕೋದಕ್ಕೆ ಕೂಡ ನಿಮ್ಗೆ ಪಾಯಿಂಟ್ ಕೊಟ್ಟಿರ್ತಾರೆ. ಅದನ್ನ ನೀವು ಅದ್ರಲ್ಲಿ ಹಾಕಿ ನೀವು ಚಾರ್ಜ್ ಅನ್ನ ಮಾಡ್ಬೋದು ಸರಿನಾ? ಚಾರ್ಜ್ ಆಗುವಾಗ ಅಲ್ಲಿ ಬ್ಲಿಂಕ್ ಕೂಡ ಆಗತ್ತೆ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಒಂದು ಇದು ಪಾಯಿಂಟ್ ಅಲ್ಲಿ ನಿಮ್ಗೆ ಬ್ಲಿಂಕ್ ಕೂಡ ಆಗತ್ತೆ ಚಾರ್ಜ್ ಆಗುವಾಗ. ಚಾರ್ಜ್ ಫಿಲ್ ಆದ್ಮೇಲೆ ಸ್ಟಾಪ್ ಆಗತ್ತೆ. ಇವಾಗ ನೀವು ನೋಡ್ತಿರ್ಬೋದು. ಇದು ಬಂದು ಹೀಗೆ ಹೀಗೆ ಆ ಪೈಪ್ ಅನ್ನ ತೆಗೆದು ಈ ತರ ಹಾಕ್ಬೇಕು ಸರಿನಾ? ಅದಾದ್ಮೇಲೆ ನೀವು ಅಲ್ಲಿ ಪ್ರೆಸ್ ಮಾಡಿ ವಾಟರ್ ಬರುತ್ತೆ. ಓಕೆ. ಅದಾದ್ಮೇಲೆ ಅದನ್ನ ತಗೊಂಡೋಗಿ ನಾನು ಇಲ್ಲಿ ಹಾಕ್ತಿರೋದು ಇದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬಹುದು. ಹೀಗೆ ಹಾಕಿ ಅದಾದ್ಮೇಲೆ ನಿಮ್ಗೆ ಯಾವ್ದು ಬೇಕು 600 ml ಬೇಕಾ ಅಥವಾ ಆನ್ ಅಂಡ್ ಆಫ್ ಬೇಕಾ ಅಂತ ಹೇಳಿ ನೀವು ಕ್ಲಿಕ್ ಮಾಡಿದ್ರೆ ಇವಾಗ ಆನ್ ಮಾಡಿದ್ಮೇಲೆ ನೋಡಿ ಇಲ್ಲಿ ನೀವು ನೋಡ್ತಿರ್ಬೋದು ಹೀಗೆ ನೀರು ಬರುತ್ತೆ. ಇದು ತುಂಬಾನೇ ಈಸಿ. ಈ ವಾಟರ್ ಡಿಸ್ಪೆನ್ಸರ್ ನಿಮ್ಗೆ ಎಲ್ಲ ಕಡೆನೂ ಸಿಗುತ್ತೆ. ಫ್ಲಿಪ್ಕಾರ್ಟ್, ಅಮೆಜಾನ್ ಎಲ್ಲ ಕಡೆ ಸಿಗುತ್ತೆ. ಫ್ಲಿಪ್ಕಾರ್ಟ್ ಅಲ್ಲಿ 350 ರಿಂದ 400 ರೂಪಾಯಿ ಇದೆ. ಹಾಗೆ ಅಮೆಜಾನ್ ಅಲ್ಲಿ ಕೂಡ 350 ರಿಂದ 400, 450 ತನಕ ಇದೆ. ಸರಿನಾ? ನಿಮ್ಗೆ ಬೇರೆ ಬೇರೆ ಟೈಪ್ ಅಲ್ಲಿ ಸಿಗುತ್ತೆ. ನೀವು ಯಾವ್ದನ್ನ ಬೇಕಾದ್ರೂ ತಗೊಳ್ಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋಲಿ ಸಿಗೋಣ.